ಬೆಟ್ಟ ಏನು ಥರ ಐತೆ? ಬೆನ್ನ ಹಿಂಗೆ ಬಗ್ಸ್ಕೊಂಡು ಹೋಗ್ಬೇಕು. ಟೈಮ್ 8 ಗಂಟೆ ಆಯಿತು. ಇವಾಗ ನಿದ್ದೆ ಮಾಡೋ ಟೈಮು. ಬಟ್ ಇಲ್ಲಿ ಇವರೆಲ್ಲ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗಾಂಧಳಿಗೆ ಹೋಗ್ತಾ ಇದ್ದೀನಿ. ನಾನು ನೈಟು 9 ಗಂಟೆ ಆಯಿತು ಬರೋಕ್ಕೆ ಇಲ್ಲಿಗೆ ಬೆಂಗಳೂರಿಂದ. ಇಲ್ಲಿ ಇವಾಗ ಎಂಟ್ರೆನ್ಸು ದಾಟಿ ಹೋಗ್ತಾ ಇದ್ದೀವಿ. ಬ್ಯಾಗು ಎಷ್ಟು ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಅವಂದು ಎಷ್ಟು ದಪ್ಪ ಅದೇ. ಇದೇನಕ್ಕಂದರೆ ಟೀ ಮಾಡೋಕೆ ಹಾಲು 3 ದಿನಕ್ಕಣ್ಣ ಇದೇ ಹಾಲು ಯೂಸ್ ಮಾಡೋದು ನಾವು. ಇವಾಗ ಕಾಡು ಒಳಗಡೆ ಎಂಟ್ರಿ ಆಗಬೇಕು. ಅಲ್ಲಿ ಬಂದು ನೆನ್ನೆನೇ ಹೋಗೋಣ ಅಂದ್ಕೊಂಡಿದ್ದೋ, ಬಟ್ ಕೆಲಸ ಆಯ್ತಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನೈಟು ಊರಿಗೆ ಬರೋಕ್ಕೆ 9:30 ಆಗ್ಬಿಡ್ತು. ನೈಟ್ ಬಂದು ನಿದ್ದೆ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಆನೆ ಬೇರೆ ಐತೆ ಅಂತ ಹೇಳ್ತವ್ರೆ. ಸರ್ ಓಕೆ, ಆನೆ ಇದ್ರೂ ಒಂಥರ ಎಂಜಾಯ್ ಇರುತ್ತೆ, ಮಜಾ ಇರುತ್ತೆ, ನೋಡ್ಕೊಂಡು ಹೋಗೋಣ. ನಾನು ಕಾಡು ಆನೆಗಳು ನೋಡಿ ಜಾಸ್ತಿ ದಿನ ಆಯಿತು. ಎಷ್ಟು ಚೆನ್ನಾಗೈತೆ ಇದು ಸನ್ರೈಸ್ ಸನ್ಸೆಟ್. ಅದು ಸನ್ರೈಸ್ ತಾನ ಒಂದು 10-15 ಆಳು ಬರ್ತಾರೆ. ಸೊ ಅವ್ರಿಗಾಗಿ ಇಲ್ಲಿ ವೆಯ್ಟಿಂಗು. ಯಾಕಂದರೆ ಇಲ್ಲಿ ನಾವು 4 ಜನ ಹೋದರೆ ಫುಲ್ಲು ಕಾಡಲ್ವಾ. ಕಾಡಿರೋತ್ತಿಗೆ ನಾವು ಸ್ವಲ್ಪ ಆನೆ ಭಯ, ಇನ್ನೇನು ಇಲ್ಲ. ಆ್ಯಕ್ಚುಲಿ ನನಗೆ ಇವಾಗ ಈ ಸತಿ ಬರೋ ಪ್ಲ್ಯಾನೇ ಇರಲಿಲ್ಲ ಈ ವರ್ಷ. ನನ್ನ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿಬಿಟ್ಟು 2 ದಿನದ ಮುಂದೆನೇ ಅದು ಅವನು ಕಾಲ್ ಮಾಡಿಬಿಟ್ಟು ಈ ಸತಿ ಗಾಂಧಳಿಗೆ ಹೋಗ್ತೀಯೇನೋ ಅಂತ ಕೇಳಿದೆ. ಹೋಗ್ತೀನಿ ಅಂದ. ಸರಿ ಇನ್ನೇನು ಅವನು ಹೋಗ್ತಾನೆ, ಜೊತೆ ಚೆನ್ನಾಗಿರುತ್ತೆ, ಆಟ ಆಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದೆ. ಬಂದು ನೋಡ್ತೀನಿ ಅವನೇ ಬಂದಿಲ್ಲ. ಲಾಸ್ಟಲ್ಲಿ ಹೀರೋ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಈ ಮುಳ್ಳಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ದಾಟ್ಕೊಂಡು ಹೋಗಬೇಕು. ಟೈಮ್ 9 ಗಂಟೆ ಹೊರಟದೆ. ನಂದು ಎಷ್ಟು ನಾವಲ್ಲಿ ಜಾಗ ಬಿಟ್ಟಾಗ 7:30 ಏನೋ 1.5 ಅವರ್ ನಡ್ಕೊಂಡು ಬಂದಿದ್ದೀವಿ. ಫುಲ್ಲು ಸೆಕೆ ಹತ್ಬಿಡ್ತು. ಕೊನೆಗೂ ಬಂದು ತಲುಪ್ದ ಹೊಳೆಕೆರೆಗೆ. ಎಲ್ಲ ದಾಟ್ಬಿಟ್ಟವ್ರೆ. ಇವಾಗ ಟೈಮ್ ಬಂದು 9:10 ಆಯಿತು. ಎಲ್ಲ ಆಲ್ರೆಡಿ ದಾಟ್ಬಿಟ್ಟವ್ರೆ. ಲೈಫಲ್ಲಿ ಏನೇ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಟೈಮಿಗೆ ಸರಿಯಾಗಿ ಊಟ ಮಾತ್ರ ಇರಬೇಕು. ಅದಕ್ಕೆ ಬೆಳಗ್ಗೆ ರೆಡಿ ಮಾಡಿ ಇಕ್ಕಿದ್ದು ಟಿಫನ್ ಬಾಕ್ಸು ತಂದಿದ್ದೀನಿ. ಏನದೆ ಅಂದರೆ ಉಳಿದನ, ಬೆಳಗ್ಗೆನಾಗ ಉಳಿದನ್ನ ತಿನ್ಕೊಂಡು ಮಧ್ಯಾಹ್ನಕ್ಕೆ ಚಪಾತಿ ಐತೆ, ಅದನ್ನು ತಿನ್ಕೊಬೇಕು. ಇವಾಗ ಟಿಫನ್ ಬಾಕ್ಸಲ್ಲಿ ಇರೋದು ತಿನ್ಕೊಳ್ಳೋಣ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನಾವು ಬರೋಷ್ಟೊತ್ತಿಗೆ ಜಾಸ್ತಿ ಲೇಟ್ ಆಗಿಬಿಡ್ತದೆ. 9:30 ಆಗೋಯ್ತು, ಇನ್ನು ಎಲ್ಲ ಹೋಗ್ಬಿಟ್ಟಿರ್ತಾರೆ ಆ ಥರ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯ್ತು ಸ್ನಾನ ಮಾಡೋಕ್ಕೆ ಇಳಿದವ್ರೆ. ಇವಾಗ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ಒಂದು 10:30 ಆಗಿರ್ಬೋದು. ನಾನು ಟೈಮ್ ನೋಡಿಲ್ಲ. 10:30ಗೆ ಹೊರಡ್ತಾರೆ ಅಷ್ಟೇ. ಎಲ್ಲರೂ ಊಟ ಮಾಡಿದ್ದಾಯ್ತು, ಸ್ನಾನ ಮಾಡಿದ್ದಾಯ್ತು, ಇನ್ನೂ ಹೊರಡೋದೆ ಬ್ಯಾಗ್ ಎತ್ಕೊಂಡು. ನಾನು ಲೆಟ್ಸ್ ಗೋ ಬಾ. ಎಲ್ಲ ಅಲ್ಲಿ ಗುಂಪಾಗಿದ್ದವ್ರು ಇವಾಗ ಒಬ್ಬರು ಕಾಣಿಸ್ತಲ್ಲ. ಎಲ್ಲ ಒಂದೊಂದು ದಿಕ್ಕು ಓಡೋಗ್ಬಿಟ್ರು. ಅಲ್ಲಿಬ್ರು ಇಲ್ಲಿಬ್ರು ಎಲ್ಲ ಒಂದೊಂದು ದಿಕ್ಕು ಒಬ್ಬೊಬ್ರು ಹೋಗವ್ರೆ. ಎಲ್ಲ ಹೊರಡೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಇದ್ರಿಂದ ಮೇಲೆ ನಮಗೆ ಕಾದದೆ ಏನಂದರೆ, ಈ ಬಿಸಿಲಲ್ಲಿ ಬೆಳ್ತ್ಕೊಂಡು ಒಂಥರ ಬೆಟ್ಟ ಬೇರೆ ಅಲ್ಲ, ದೊಡ್ಡ ಬೆಟ್ಟ, ಹತ್ತೋಕ್ಕೆ ಫುಲ್ಲು ಸುಸ್ತಾಗ್ಬಿಡ್ತದೆ. ನಿಮಗೆ ಹೋಗೋವಾಗ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಿ. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಒಂದು ಹೇಳಬೇಕಿತ್ತು. ಏನು ಅಂತಂದರೆ, ಈ ಥರ ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗ್ತೀವಲ್ಲ, ತುಂಬ ಜನ ಪ್ಲ್ಯಾಸ್ಟಿಕ್ ಕವರ್ಗಳು ಆ ಥರ ಎಲ್ಲ ಎಲ್ಲೆಲ್ಲೋ ಬಿಸಾಕ್ಬಿಡ್ತಾರೆ. ಹೋಗ್ತೀರಾ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹಂಗೆ ಬಂದುಬಿಡ್ಬೇಕು. ಅದು ಬಿಟ್ಬಿಟ್ಟು ತಿಂದಿರೋ ಕವರೆಲ್ಲ ಅಲ್ಲೇ ಬಿಸಾಕೋದು, ಎಲ್ಲೆಲ್ಲೋ ಬಿಸಾಕ್ಬಿಟ್ಟು ಆ ಥರ ನೇಚರ್ನ ಹಾಳು ಬೆಳೆಸೋದೆಲ್ಲ ಏನು ಮಾಡಬಾರ್ದು. ನಮ್ಮೂರು ಹುಡುಗರೆಲ್ಲ ಹೆಂಗಂದರೆ, ನಾವು ಬರುವಾಗ ಬೆಳಗ್ಗೆ ಆನೆ ನೋಡೇ ಇಲ್ಲ, ಆದರೆ ಅಲ್ಲಿ ಒಬ್ಬ ಕಿವಿಗೆ ಹೋಯ್ತವನೇ ಬೆಳಗ್ಗೆ ಬರುವಾಗ 2 ಆನೆ ನೋಡ್ದೋ ಅಂದ್ಕೊಂಡು. ಈ ಸರಿ ಹೋದ ವರ್ಷ ಇದ್ದಂಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇಲ್ಲ ಅನ್ನಿಸ್ತದೆ. ಬಿಸಿಲು ಜಾಸ್ತಿ ಇದ್ರೂ ಕೂಡ ಬಿಸಿಲಿರೋದು ಕಾಣಿಸಲ್ಲ. ಫುಲ್ಲು ಏಕ್ಸಾನು ಮರಗಳು ಐತೆ. ಎಲ್ಲರೂ ಹೆಂಗೆ ಹೋಗ್ತಾರೆ ಲೈನಕ್ಕೆ, ಇರ್ಬೋಗುತ್ತಲ್ಲ ಲೈನಕ್ಕೆ ಒಂದೇ ದಾರಿಲಿ, ಆ ಥರ ಹೋಗ್ಬೇಕಿಲ್ಲಿ. ಬೆಟ್ಟ ಏನು ಥರ ಐತೆ, ಎಲ್ಲರೂ ಬೆನ್ನ ಹಿಂಗೆ ಬಗ್ಸ್ಕೊಂಡು ಹೋಗ್ಬೇಕು. ಅಷ್ಟು ಸ್ಟ್ರೈಟ್ ಆಗೈತೆ ಬೆಟ್ಟ. ಕುಂತ್ಕೊಂಡ್ಬಿಟ್ರು ಸುಸ್ತಾಗ್ಬಿಟ್ಟು. ಅಲ್ಲಿಂದ ಇಲ್ಲಿವರೆಗೂ ಬಂದಿತ್ತು ಸುಸ್ತಾಗ್ಬಿಡ್ತು. ಇನ್ನು ಈ ಥರ 2-3 ಕಿಲೋಮೀಟ್ರ್ ಹತ್ಕೊಂಡು ಹೋಗ್ಬೇಕು. ನಾನು 1/2 ಲೀಟ್ರ್ ಮಾತ್ರ ತಂದಿದ್ದೀನಿ ನೀರು. ನಾನು ಗಾಂಧಳಿಗೆ ಬರೋವಾಗೆಲ್ಲ ಒಂದು ವಿಷಯ ಅನ್ಕೊತೀನಿ. ಕಲ್ಲು ಕಾಣಿಸ್ತೈತಲ್ಲ, ಆ ಕಲ್ಲು ಹತ್ರ ಒಂದು ಬಾವಿ ಥರ ಐತೆ ದೊಡ್ಡದು. ತಾತ ಹೇಳಿದ್ದು ಅದು. ನಾವು ಆಡು ಮೇಯಿಸ್ಕೊಂಡು ಹೋಗೋವಾಗ, ಹಸುಗಳು ಮೇಯಿಸ್ಕೊಂಡು ಹೋಗೋವಾಗೆಲ್ಲ ಆ ಬಾವಿ ಹತ್ರ ಹೋಗ್ಬಿಟ್ಟು ನೀರು ತುಂಬ ಇರೋದು, ಆವಾಗ ಕುಡಿಯೋದಕ್ಕೆ ಅದರಲ್ಲೇ ಕುಡಿತಾ ಇದ್ದೋ ಅಂತ ಎಲ್ಲ ಹೇಳೋರು. ಹೋಗಾದರೂ ಒಂದು ಸರ್ತಿ ಆದರೂ ಅಲ್ಲಿಗೆ ಹೋಗ್ಬೇಕು ಅಂತ ಚಿಕ್ಕ ಆಸೆ ಅಷ್ಟೇ. ಈ ಸತಿ ಗಾಂಧಳಿಗೆ ಬಂದವ್ರಿಗೆ ಒಂದು ಗುಡ್ ನ್ಯೂಸು, ಬರ್ದಿರೋರಿಗೆ ಬ್ಯಾಡ್ ನ್ಯೂಸು. ಏನಕ್ಕೆ ಮಿಸ್ ಮಾಡ್ಕೊಂಡು ಅಂತ ಅಂದ್ಕೊಂಡಿರ್ತಾರೆ. ಏನಂತಂದರೆ, ವರ್ಷಕ್ಕೂ ಬರೋವಾಗೆಲ್ಲ ನೀರಿಗೆ ಜಾಸ್ತಿ ಕಷ್ಟಪಡೋರು. ಈ ಸತಿ ನೀರಿಗೇನು ಬರ ಇಲ್ಲ, ಆನಂದವಾಗಿ ಹರಿತದೆ ನೀರು. ಪೂರ ಎಷ್ಟು ನೀಟಾಗೈತೆ ನೀರು. ಇವಾಗ ಊಟ ತಿಂದಿದ್ದಾಯ್ತು. ಅಂದ ತಕ್ಷಣ ಫಸ್ಟು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಇಷ್ಟಿದ್ದಂಗಿಲ್ಲ. ಇವಾಗ ಇಲ್ಲೆಲ್ಲ ಫುಲ್ಲು ಎಲ್ಲ ಒಣಗೋಗಿ ದಾರಿತು. ಬಟ್ ಇವಾಗ ನೋಡು
ಜಾಸ್ತಿ ಹಸಿರು ಕಾಯಿ ಇನ್ನೂ ಏನು ಒಣಗಿಲ್ಲ, ಹಸಿರು ಕಾಯ್ತೆ ಅಲ್ಲ, ನೀರು ಕೂಡ ಕಮ್ಮಿ ಆಗಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ಮ್ಯಾಲಕ್ಕೆ ಬಂದು ತಲುಪಿದೆ. ಅಲ್ಲಿ ಆ ಸೈಡ್ ಹೋದರೆ ದೇವಸ್ಥಾನ, ಇಲ್ಲೋದ್ರೆ ನೀರು ಜಾರಬಂಡಿ ಹತ್ರ ಇರ್ಬೋದು. ನಮ್ಮೂರು ಹುಡುಗರು ಫೋಟೋಶೂಟ್ಗೆ ಎಲ್ಲೆಲ್ಲ ಹೋಗೋರೆ. 3 ಗಂಟೆಗೆ ಬಂದವರು ಇದುವರೆಗೂ ವೆಯ್ಟ್ ಮಾಡಿದೋ. ಟೈಮ್ ಇವಾಗ 5 ಗಂಟೆ ಆಯಿತು. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಡುಗೆ ನಡೀತಾ ಇದೆ. ಸ್ವಲ್ಪ ಜನ ಆಲ್ರೆಡಿ ಎಲ್ಲ ಸ್ವಲ್ಪ ತಿಂತಾವ್ರೆ. ನಾವಿವಾಗ ಸ್ವಲ್ಪ ಭಟ್ರು ಅಡುಗೆ ಮಾಡೋದನ್ನ ನೋಡ್ಕೊಂಡು ಬರೋಣ. ಎಲ್ಲ ಭಟ್ರು ಅಡುಗೆ ಮಾಡ್ತಾವ್ರೆ. ಭಟ್ರು ಯಾರಂದರೆ 3 ಜನ ಮೇನ್ ಭಟ್ರು. ಇಲ್ಲಿ ಒಬ್ಬ ಶೋ ತೋರಿಸೋದು ಪಕ್ಕದಲ್ಲಿ ನಿಂತ್ಕೊಂಡು, ಮುಂದೆ ನಿಂತ್ಕೊಂಡು ಏನೇನು ಮಾಡ್ತಾವ್ರೆ. ಇಲ್ಲೆಲ್ಲ ಕಟ್ ಮಾಡಿಕೊಂಡು ತಯಾರು ಮಾಡ್ತಾವ್ರೆ. ಇವರು ಅಸ್ಟೆಂಟು, ಹೇಳೋದು ಮಾತ್ರ ಏನೂ ಇಲ್ಲ ಅಲ್ಲಿ. ಈ ವರ್ಷ ಸ್ನ್ಯಾಕ್ಸ್ ಎಲ್ಲ ತಂದ್ಬಿಟ್ಟವ್ರೆ. ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಪಾಯಸ ಹಾಕೊಂಡ್ಬಿಟ್ರು, ಆದ್ರೆ ನಾನು ಪಾಯಸ ತಿನ್ನಲ್ಲ. ಸೊ ಅದಕ್ಕೆ ಅನ್ನ ಸಾಂಬಾರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಉಪ್ಪಿನಕಾಯಿ ಬರ್ತದೆ, ಆಮೇಲೆ ಅನ್ನ ಸಾಂಬಾರು, ಮತ್ತು ಏನೇನು ಮಾಡೋರು ಐಟಮ್? ಅನ್ನ ಸಾರು, ಹಪ್ಪಳ. ಅನ್ನ ಸಾಂಬಾರು, ಹಪ್ಪಳ ಅಷ್ಟೇ ಅಂತ. ಇವಾಗ ಟೈಮ್ 8 ಗಂಟೆ ಆಯಿತು. ಇವಾಗ ನಿದ್ದೆ ಮಾಡೋ ಟೈಮು. ಬಟ್ ಇಲ್ಲಿ ಇವರೆಲ್ಲ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ. ಬೆಳಗ್ಗೆ ಅಡುಗೆಗೆ ಎಲ್ಲ ರೆಡಿ ಮಾಡಿದವ್ರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಡುಗೆ ಎಲ್ಲ ರೆಡಿ ಮಾಡಿ ಇಕ್ಕವ್ರೆ. ಬೆಂಕಿ ಬೇರೆ ಕಾಯ್ತವ್ರೆ. ಎಲ್ಲ ಫುಲ್ಲು ಚಳಿ, ಎಲ್ಲ ಕುಂತ್ಕೊಂಡ್ಬಿಟ್ಟವ್ರೆ. ಮಾರ್ನಿಂಗ್ ಟೈಮ್ ಊಟಕ್ಕೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಇನ್ನು ಹೊರಡೋದೆ. ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡವ್ರೆ ಅಂದರೆ ಟೊಮೊಟೊ ಬಾತು, ಕೇಸರಿ ಬಾತು, ಅದು ಎರಡೇ ಇವತ್ತು ಐಟಮು. ರೈಸ್ ಮಾತ್ರ ಸಖತ್ತಾಗೈತೆ. ನಾವಿವಾಗ ಹೊರಡೋ ಟೈಮ್ ಬಂತು. ಟಾಟಾ ಬಾಯ್ ಬಾಯ್ ಆಗ್ಬಿಟ್ಟು ಆಮೇಲೆ ಅಲ್ಲಿಂದ ಸೀದಾ ಹೊರಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಫ್ರೆಂಡ್ಸಿಗೆ ಅಲ್ಲಿ ನಿಂತವ್ರೆ. ಅವ್ರಿಗೊಂದು ಸತಿ ಟಾಟಾ ಬಾಯ್ ಬಾಯ್ ಹೇಳ್ಬಿಡ್ಬೇಕು. ಗಾಂಧಳಿಯಿಂದ ಕೆಳಗೆ ಇಳ್ಕೊಂಡು ಬಂದ್ಬಿಟ್ಟು ಇವಾಗ ಶಿಸ್ತ ಕೂತ್ಕೊಂಡು ಎಲ್ಲ ಊಟ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ಡಿಕಾಸೋ ಇಲ್ಲ ಟೀನಾ? ಟೀ ಅಲ್ಲಿ ಹಾಲೈತಾ? ಹಾಲೈತೆ. ಅಲ್ಲಿರೋದಕ್ಕೆ ಟೀ ಮಾಡ್ಕೊಂಡು ಕುಡ್ಕೊಂಡು ಇವಾಗ ಹೊಳೆಕೆರೆಯಲ್ಲಿ ಮೀಜಾಡ್ಕೊಂಡು ಬಂದಿದ್ದಕ್ಕೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಹೋಗಿದ ತಕ್ಷಣ ಒಂದು 7 ಇಲ್ಲ ಯಾವುದೋ ಒಂದು ಕೋಲ್ಡಾಗಿ ಒಂದು ಜ್ಯೂಸ್ ಕೊಡ್ದು ಬಿಡ್ಬೇಕು ಊರಲ್ಲಿ. ಆಮೇಲೆ ಒಂದು ಸತಿ ಊರಲ್ಲೂ ಬಿಸಿನೀರಲ್ಲಿ ಸ್ನಾನ ಮಾಡಿಬಿಟ್ಟು ನಿದ್ದೆ ಮಾಡಿದ್ರೆ ಸ್ವರ್ಗ. ವಿ ಹ್ಯಾವ್ ರೀಚ್ಡ್. ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ನಮ್ಮೂರವ್ರಿಗೆ ಕನ್ನಡ ಸರಿ. ನಾವು ಮತ್ತೆ ಊರಿಗೆ ಬಂದ್ಬಿಟ್ಟು ಹೆಂಗೋ ಫುಲ್ಲು ಸುಸ್ತಾಗಿ ಬೆಂಡಾಗಿ ಹೆಂಗೋ ಒಂದು ಬಂದು ಸೇರಿದು ನಮ್ಮೂರು.